ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ. ಈ ಭೂಮಿಯನ್ನ ಸದಾ ರಕ್ಷಿಸ್ತಕ್ಕಂಥವರು ಋಷಿ ಮುನಿಗಳು, ಜ್ಞಾನಿಗಳು. ತಮ್ಮ ತಪಶ್ಚರ್ಯ ಬಲದಿಂದ ಸದಾ ನಮ್ಮ ಮನುಕುಲವನ್ನ, ದೇವತೆಗಳನ್ನ, ಉತ್ತಮ ಕಾರ್ಯಗಳನ್ನು ಮಾಡುವಂತಹ ಎಲ್ಲ ಜೀವಿಗಳನ್ನ ರಕ್ಷಿಸ್ತಾ ಬಂದಿದ್ದಾರೆ. ಪುರಾಣದಲ್ಲಿ ಒಮ್ಮೆ ಒಂದು ಕತೆ ಬರ್ತದೆ. ಈ ಕಾಲಕೇಯ ಎಂಬತಕ್ಕಂತಹ ರಾಕ್ಷಸರ ಗುಂಪು ಹೇಗಾದರೂ ಮಾಡಿ ದೇವತೆಗಳ ಶಕ್ತಿಯನ್ನ ಕ್ಷೀಣಿಸಬೇಕು ಎಂಬುದಾಗಿ ಆಲೋಚಿಸಿ ಋಷಿಮುನಿಗಳು ಮಾಡುವ ಯಾಗಯಜ್ಞಗಳಿಂದ ಸಿಗುವ ಫಲದಿಂದ ದೇವತೆಗಳಿಗೆ ಶಕ್ತಿ ಪ್ರಾಪ್ತಿಯಾಗ್ತಿತ್ತು. ಈ ಯಜ್ಞ ಹೋಮಗಳನ್ನು ಕೆಡವಿದರೆ ದೇವತೆಗಳಿಗೆ ಶಕ್ತಿ ಸಿಗೋದಿಲ್ಲ ಎಂಬುದಾಗಿ ಅದನ್ನ ಕೆಡವಲು ಒಂದು ಯೋಚನೆಯನ್ನು ಮಾಡುತ್ತಾರೆ. ದಿನದ ಸಮಯದಲ್ಲಿ ಹೋದರೆ ದೇವತೆಗಳ ಆ ಯಜ್ಞಗಳನ್ನು ರಕ್ಷಿಸ್ತಾ ಇರುತ್ತಾರೆ. ಅದಕ್ಕೋಸ್ಕರವಾಗಿ ಅವರು ಆ ದೇವತೆಗಳು ಓಡಿಸಿಬಿಡುತ್ತಾರೆ. ಅದಕ್ಕಾಗಿ ರಾತ್ರಿಯ ಸಮಯದಲ್ಲಿ ಎಲ್ಲರೂ ನಿಶಬ್ದವಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತವಾದಾಗ ಮಲಗಿದ್ದ ಸಮಯದಲ್ಲಿ ಈ ಕಾಲಕೆಯ ರಾಕ್ಷಸರೆಲ್ಲ ಬಂದು ಸಮುದ್ರದಲ್ಲಿ ಅಡಗಿಕೊಂಡು ಕೂತ್ಕೋತಿದ್ರು. ಆಚೆ ಬಂದು ಈ ಯಜ್ಞಗಳನ್ನ, ಯಾಗಗಳನ್ನೆಲ್ಲ ಕೆಡವಿ ಹೋಗ್ತಿದ್ರು. ಇದರಿಂದ ದೇವತೆಗಳಿಗೆ ಶಕ್ತಿ ಸಿಗೋದು ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಇದಕ್ಕೆ ಮುಂದೆ ಏನು ಪರಿಹಾರ ಎಂಬುದಾಗಿ ಕೇಳಿದಾಗ ಋಷಿಮುನಿಗಳ ಬಳಿ ಅಗಸ್ತ್ಯ ಮುನಿಗಳು ಇದನ್ನು ಕೆಡುವುದು ಯಾರು ಎಂಬುದಾಗಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈ ಕಾಲಕೆಯ ರಾಕ್ಷಸರು ಅಂತ ತಿಳಿಯಿತು. ಕಡೆಗೆ ಅವರು ಬಚ್ಚಿಟ್ಟುಕೊಂಡಿರತಕ್ಕಂತ ಸ್ಥಳ ಸಮುದ್ರದ ಒಳಗೆ ಎಂದು ತಿಳಿದು. ಈಗ ಒಳಗೆ ಹೋಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಎಂಬುದಾಗಿ ದೇವತೆಗಳು ಕೇಳಿದಾಗ ಅಗಸ್ತ್ಯ ಮುನಿಗಳು ಆ ಪೂರ್ಣ ಸಮುದ್ರವನ್ನೇ ಕುಡಿದು ಬಿಟ್ರು. ಕುಡಿದ ಮೇಲೆ ಈ ರಾಕ್ಷಸರೆಲ್ಲ ಬಯಲಾದರು. ದೇವತೆಗಳೆಲ್ಲ ಯುದ್ಧವನ್ನು ಮಾಡಿ ಆ ರಾಕ್ಷಸರನ್ನೆಲ್ಲರನ್ನು ಸಂಹಾರ ಮಾಡುತ್ತಾರೆ. ಅದಾದ ನಂತರ ಋಷಿ ಮುನಿಗಳೆಲ್ಲರೂ ಯಜ್ಞ ಯಾಗಗಳನ್ನು ಮಾಡಿದ ಮೇಲೆ ದೇವತೆಗಳಿಗೆ ಮತ್ತೆ ಆ ಶಕ್ತಿ ಮತ್ತಷ್ಟು ಪ್ರಬಲವಾಗಲಿ ಪ್ರಾರಂಭವಾಯಿತು.